ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆದರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ನಾನು ಎನ್ನುವ ಕಡೆ ಯಾವತ್ತಿದ್ರೂ ದುಃಖನೇ. ನಾವು ಎಂದಾಗ ಅಲ್ಲಿ ದುಃಖಕ್ಕೆ ಎಂದೂ ಜಾಗವಿರೋದಿಲ್ಲ ಅಂತ ಹೇಳ್ತಾ, ಯಾವತ್ತು ನಾವೆಲ್ಲರೂ ಚೆನ್ನಾಗಿರೋಣ ಅನ್ನೋ ಭಾವನೆ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಶುಕ್ರವಾರ ಅಂದ್ರೆ ಸಾಕು ನಮ್ಮ ಮಹಿಳಾ ಮಣಿಗಳೆಲ್ಲರೂ ಕಾಯ್ತಿರ್ತಾರೆ. ಗುರೂಜಿ ಅವರು ಇವತ್ತೇನೋ ವಿಶೇಷ ನಮಗೋಸ್ಕರ ಹೇಳ್ತಾರೆ. ಪೂಜಾ ವಿಧಾನದ ಕುರಿತು ಇರಬಹುದು, ಸಂಸ್ಕಾರಗಳ ವಿಭಾಗದಲ್ಲಿ ಇರಬಹುದು ಅಂತ. ಇವತ್ತು ಪ್ರಾರಂಭದಿಂದ ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ದೈವ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಇದು ಶುಕ್ರವಾರ ಮಂಗಳವಾರ ಜಾಸ್ತಿ ಹೆಂಗಸರಿಗೆ ಬೇಕು ಅಂತ. ಭಾನುವಾರ ದಿವಸ ನಿದ್ರಾವಸ್ಥೆ, ಗಂಡಸರಿಗೆ ಪರಿಪೂರ್ಣತೆ ಬೇಕು ಅಂತ. ಈ ಶುಕ್ರವಾರದಲ್ಲಿ ಒಂದು ಸ್ಮರಣೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, 29ನೇ ತಾರೀಕು ಅಮಾವಾಸ್ಯೆ ಹತ್ತಿರ ಬಂತು ಅಲ್ವಾ? ಆ ಕತ್ಲ ಸಮಯದಲ್ಲಿ ಬೆಳಗಬೇಕು ಅಂತ. ಸೋಮವಾರದಲ್ಲಿ ಬಹಳ ಜನ ಸರ್ಕಾರದಲ್ಲಿ ಯಾವ ಕಾಲಕ್ಕೂ ರಜೆಗಳು ಘೋಷಣೆ ಮಾಡಿಲ್ಲ. ಜೀವನದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥವರು ಭಾನುವಾರ ರಜನೆ ಆಗಿಬಿಟ್ಟಿದೆ. ನಮ್ಮ ಭಾರತ ದೇಶದಲ್ಲಿ ಭಾನುವಾರ ರಜಾ ಅನ್ನೋದು ಬಹಳ ಮುಖ್ಯವಾಗಿ ಹೋಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ರವಿ ದಿವಸ ಇವತ್ತು ಚೈನಾ ಆಗಲಿ, ನಾವುಗಳು ಜಪಾನ್ ಆಗಲಿ, ಜರ್ಮನಿ ಆಗಲಿ, ಯಾವ ಕಾಲಕ್ಕೂ ಯುರೋಪ್ ಕಂಟ್ರೀಸ್ ಆಗಲಿ ನೀವು ಹೋಗಿ ನೋಡ್ಕೊಂಬರ್ಬೋದು, ಎಲ್ಲವೂ ಸೋಮವಾರ ರಜಾ. ಅದೇ ಭಾನುವಾರ ಕೆಲಸ ಬಹಳ ಚೆನ್ನಾಗಿ ಉಳಿತಾರೆ. ಅದಕ್ಕೆ ಯಶಸ್ಸು ಕೀರ್ತಿಯ ಹಾದಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಇದನ್ನು ಯಾವುದೋ ಒಂದು ದೊಡ್ಡ ಕಂಪನಿಯ ಚೇರ್ಮನ್ ಆಗಿರ್ತಕ್ಕಂಥವ್ರು, SBI ಬ್ಯಾಂಕು, ಕೆನರಾ ಬ್ಯಾಂಕ್ ಚೇರ್ಮನ್ ಆಗಿರ್ತಕ್ಕಂಥವ್ರು, ಆ ಕಾಲದಲ್ಲಿ ಪೈ ಒಬ್ಬರು, ಅದಾದಮೇಲೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಚೇರ್ಮನ್ ಆಗಿರ್ತಕ್ಕಂಥವ್ರು ಇನ್ನೊಬ್ಬರು ಪೈ ಅಂದರೆ ಕಾಮತ್ತು. ಇವ್ರುಗಳು ಏನು ಮಾಡಿದ್ರು, ಇವರೆಲ್ಲ ಚೈನಾ ಭಾಷೆಗೆ, ಚೈನಾ ದೇಶಕ್ಕೆ ಹೋಗಿದ್ರು. ಅಂದರೆ ಬ್ಯಾಂಕ್ ವ್ಯವಹಾರಗಳು ಹೇಗೆ ಮಾಡ್ತಾರೆ ಚೈನಾ ಜಪಾನ್ ಅಂತ ನೋಡ್ಕೊಂಬರೋಕ್ಕೆ. ಇದು ಸುಮಾರು 1981ರಲ್ಲಿ, ಅಂದರೆ ಬಿಫೋರ್ ಏಷ್ಯನ್ ಗೇಮ್ಸ್, 82 ಏಷ್ಯನ್ ಗೇಮ್ಸು, ಅದಕ್ಕೆ ಮೊದಲು ಹೋಗಿದ್ರು. ಇವರೆಲ್ಲ ಹೋಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಬಂದ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು ಯಾವತ್ತು ರಜಾ ಕೊಟ್ಟರು? ಸೋಮವಾರಗಳು ಶುರು ಮಾಡಿದ್ರು. ಭಾನುವಾರ ಹಾಫ್ ಡೇ ಅಂದರು, ಶನಿವಾರ ಫುಲ್ ಡೇ ಅಂದರು. ನಿಜ ಜೀವನದಲ್ಲಿ ಈ ರೀತಿ ಮಾಡಿದಾಗ ಬಹಳ ಚೆನ್ನಾಗಿರ್ತಕ್ಕಂಥ ಬ್ಯಾಂಕು ನಂಬರ್ 1 ಬ್ಯಾಂಕ್ ಆಯಿತು. ಅದೆಲ್ಲ ಯಾಕಾಯಿತು ಅಂದರೆ, ಪ್ರತಿಯೊಬ್ಬರಿಗೂ ಆ ಕಾಲದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇವ್ರಿಗೆ ಗೊತ್ತಿಲ್ಲದೆ ಮಾಡಿದ್ರು. ಕಾಲಾಯ ತಸ್ಮೈ ನಮಃ ಅಂತ. ನಾವುಗಳು ಅಷ್ಟೇ. ದಯವಿಟ್ಟು ಹೇಳ್ತಾನೆ, ಭಾನುವಾರ ದಿವಸ ಯಾವ ಮನುಷ್ಯ ನಿದ್ರೆ ಮಾಡ್ತಾನೆ ಜೀವನ ಪೂರ್ತಿ ನಿದ್ದೆ ಮಾಡಿಸ್ಬಿಡುತ್ತೆ. ಕೆಲವರು ಭಾನುವಾರ ರಜಾ ಇದ್ರು ಏನು ಮಾಡ್ತಾರೆ ಗೊತ್ತಾ? ಕೆಲಸ ಕಾರ್ಯಗಳಿಗೆ ಹೊರಟೋಗ್ತಾರೆ. ಯಾರವರು? ತೋಟ ಕೆಲಸದ ಮಾಡ್ತಕ್ಕಂಥವ್ರು, ಯಾರ್ದಾದ್ರೂ ಮನೆ ಅಡಿಗೆ ಕೆಲಸ ಮಾಡೋರು. ಇವ್ರು ಭಾನುವಾರ ಪಾಪ ರಜಾನೇ ಇಲ್ಲ. ಹೆಂಗಸರು, ಎಲ್ಲ ಹೆಂಗಸರು ಭಾನುವಾರ ರಜಾ ಇದೆಯಾ? ಇಲ್ಲ. ಯಾಕೆಂದರೆ ಅಯ್ಯೋ, ನಾನು ಬೇರೆ ದಿವಸ ಆದರೆ ಸ್ವಲ್ಪ ನಿಧಾನ ಕೇಳ್ಬೋದು, ಶುಕ್ರವಾರ ಆದರೆ ಬೆಳಗ್ಗೆ ಬೇಗ ಹೇಳಬೇಕು, ಭಾನುವಾರ ನೋಡಿ ಇನ್ನೂ ಬೇಗ ಹೇಳಬೇಕು, ಮಕ್ಕಳು ಬಂದುಬಿಟ್ಟಿದ್ದಾರೆ, ಅವ್ರಿಗೆ ಬೇಕಾದ ತಿಂಡಿನೂ ಮಾಡಬೇಕು, ಮಧ್ಯಾಹ್ನ ಅಡುಗೆನೂ ಮಾಡಬೇಕು. ನಿಮ್ಮ ಹೆಂಗಸರಿಗೆ ಎಲ್ಲರಿಗೂ ಇಷ್ಟೆಲ್ಲ ಕಷ್ಟಗಳಿರೋದು ಭಾನುವಾರ ದಿವಸ ಜಾಸ್ತಿ ಶ್ರಮ. ಸಾಲದಕ್ಕೆ ನೆಂಟರು ಒಂದು ಗೆಟ್ ಟುಗೆದರ್ ಮಾಡೋಣ ರೀ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯವ್ರನ್ನ, ಇವ್ರ ನೆಂಟ್ರವ್ರನ್ನ, ಇವ್ರ ಮನೆಯವ್ರನ್ನ, ಅವ್ರ ನೆಂಟ್ರವ್ರನ್ನ ಒಂದು ಗ್ಯಾದರಿಂಗ್ ಮಾಡ್ಕೊತೀರ, ಎಲ್ಲರೂ ಸೇರ್ತೀರ, ಭಾಳ ಸಂತೋಷ. ಎಲ್ಲಿ? ಹೋದ ತಿಂಗಳು ನಿನ್ನ ಮನೇಲಿ ಸೇರಿದೆ ಕಣೆ, ಈ ತಿಂಗಳು ನಮ್ಮನೇಲಿ ಸೇರೋಣ, ಒಂದು ಒಳ್ಳೆ ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಳ್ಳೋಣ, ಆಯಿತು ಒಂದು ಔಟಿಂಗ್ ಹೋಗೋಣ. ತಿನ್ನೋಕ್ಕೆ ಹೊರಗಡೆ ಹೋದರೆ ಪರವಾಗಿಲ್ಲ, ಮನೇಲೇ ಮಾಡ್ತೀನಿ ಅಂತ ಸೇರಿಕೊಂಡ್ರೆ ಎಷ್ಟು ಕಷ್ಟ. ಹೆಣ್ಣು ದುಡಿಲೇಬೇಕು. ಅಂದರೆ ಅವಳಿಗೆ ರೆಸ್ಟೇ ಇಲ್ಲ ಜೀವನ ಪೂರ್ತಿ. ಪ್ರತಿಯೊಂದು ಹೆಣ್ಣಿಗೂ ರೆಸ್ಟ್ ಇಲ್ಲದೆ ಇರತಕ್ಕಂಥ ಜೀವನ ನಡೆಯುತ್ತೆ. ಹೇಗೆ ನಡೆಯುತ್ತೆ? ನೀವುಗಳು ಮಾಡಿರ್ತಕ್ಕಂಥ ಪರಿವರ್ತನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ರಿಗೂ ಮನಃಶಾಂತಿ ಬಹಳ ಮುಖ್ಯ. ಅದರಲ್ಲಿ ಹೆಂಗಸರಿಗೆ ಮನಃಶಾಂತಿ ಮುಖ್ಯ. ಅದಕ್ಕೆ ಈ ಅಮಾವಾಸ್ಯೆ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಮಹಾಲಕ್ಷ್ಮಿ ಆಹ್ವಾನ ಆಗ್ತಾಳೆ. 29ನೇ ತಾರೀಕು ಸೋಮವಾರವೇ ಬಿದ್ದಿದೆ. ಅಮಾವಾಸ್ಯೆ ಯಾವತ್ತು ಸೋಮವಾರ ಬೀಳುತ್ತೆ, ಯಾವತ್ತು ಪೌರ್ಣಮಿ ಸೋಮವಾರ ಬೀಳುತ್ತೆ, ಬಹಳ ವಿಶೇಷ ಇರುತ್ತೆ. ಸಮುದ್ರದ ತೀರವನ್ನು ವಿಶೇಷವಾಗಿ ನೀರಿಂದ ಅಳಿಬೋದು. ಅಂದರೆ ನೀವು ಯಾರಾದರೂ ನೀರ ಹತ್ರ ನಿಂತ್ಕೊಂಡಿದ್ರೆ, ಅಯ್ಯೋ ಅಲ್ಲಿದೆ ರೀ ಸಮುದ್ರ ಅಂತ, ಸಾಯಂಕಾಲ ಆಗೋಷ್ಟಲ್ಲ ನೋಡಿ ಅಮಾವಾಸ್ಯೆಗೆ ಎಲ್ಲ ಇಲ್ಲಿರುತ್ತೆ. ಅದರಲ್ಲೂ ಚಂದ್ರ ಶನಿ ಇದ್ದುಬಿಟ್ರೆ ಅಂತೂ ಕೆಲವು ಜಾತಕದಲ್ಲಿ ಅವ್ರು ಇಲ್ಲಿ ಸುಮ್ಮನೆ ನಿಂತಿರ್ತಾರೆ, ಇವನ ಹತ್ರನೇ ಬಂದು ಹೊಡೆಯುತ್ತೆ, ಏನೋ ಅಲೆಗಳು ಇವನಿಗೋಸ್ಕರನೇ ಬರ್ತಾ ಇದೆಯೇನೋ ಅನ್ನೋ ಥರ ಆಗ್ಬಿಡುತ್ತೆ. ಆ ರೀತಿಯಾಗಿ ಪ್ರತಿಯೊಬ್ಬನಿಗೂ ಆ ಅಲೆಗಳು ಅಂದರೆ ನೀರು
ಜೀವನದ ಅಲೆಗಳು ಬಹಳಷ್ಟು ಕಷ್ಟಗಳು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸರ್ಕಾರದವರಾಗಲಿ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಆಗಲಿ ಇನ್ಮೇಲೆ ಎಲ್ಲರೂ ಭಾನುವಾರ ರಜಕ್ಕಿಂತ ಸೋಮವಾರ ರಜೆ ಕೊಡೋಕ್ಕೆ ಪ್ರಯತ್ನ ಪಡಿ. ಅದಾದಮೇಲೆ ಪ್ರಯತ್ನ ಅದಲ್ಲ ಮಾಡದೆ ಖಂಡಿತ ನೀವು ಎಲ್ಲರೂ ಸೋಮವಾರ ದಿವಸ ರೆಸ್ಟ್ ತೊಗೊಂಡವ್ರು ನೋಡಿ, ಮನೇಲಿ ಗಂಡ ಹೆಂಡತಿ ಕಲಹ ಆಗಲ್ಲ. ಮಕ್ಕಳು ತಾಯಿಂದ್ರ ಮಾತು ತಂದೆಂದ್ರ ಮಾತು ಕೇಳ್ತಾರೆ. ಜೀವನನೇ ಆ ರೀತಿ ಬದಲಾವಣೆ ಆಗತ್ತೆ ಸೋಮವಾರ ರೆಸ್ಟ್ ಕೊಟ್ಟಾಗ. ಖಂಡಿತ ಹೇಳ್ತೇನೆ, ಚಂದ್ರನ ದಿವಸ ಯಾರು ರೆಸ್ಟ್ ತಗೊಂತಾರೋ ನಿಜವಾದ ಒಳಗಡೆ ಇರತಕ್ಕಂಥ ಶಾಂತಿ ಎಷ್ಟು ಚೆನ್ನಾಗಿ ಮೂಡುತ್ತೆ. ನಿಜವಾಗಿರ್ತಕ್ಕಂಥ ಮನುಷ್ಯನಿಗೆ ರೆಸ್ಟ್ ಬೇಕಾಗಿರೋದು ಮೈಂಡ್ಗೆ. ಮನಸ್ಸೋ ಜಾಯತೆ ಚಂದ್ರ. ರಾಶಿ ಅಂದರೆ ಎಲ್ಲರನ್ನೂ ಹುಟ್ಟೋರು ಪ್ರತಿಯೊಬ್ಬನು ಚಂದ್ರನ ನೋಡೇ ರಾಶಿ ಡಿಸೈಡ್ ಮಾಡೋದು ನಾವು. ಆ ರಾಶಿ ಡಿಸೈಡ್ ಮಾಡೋ ಚಂದ್ರನ ವಾರ ಸೋಮವಾರ, ಆ ಮನಸ್ಸು ಸೋಮವಾರ. ತಾಯಿಯಿಂದ್ರಿಗೆ ನಾವು ಹುಟ್ಟೋದು, ತಂದೆಯಂದ್ರಿಗೆ ಹುಟ್ಟಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತಾಯಿಯಾದವಳು ಹೆಣ್ಣಾದವಳು ಪ್ರತಿಯೊಬ್ಬರಿಗೂ ಮನಸ್ಸು ಸೋಮ ಇತಿ ಚಂದ್ರ. ಈಶ್ವರನ ಪೂಜೆ ಸೋಮವಾರ. ಈಶ್ವರ ಏನು ಮಾಡಿದ್ದಾನೆ? ಚಂದ್ರನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಗಂಗಾಧರೇಶ್ವರ ತಲೆಯಲ್ಲಿ ನೀರು ಇಟ್ಕೊಂಡಿದ್ದಾನೆ. ನೀರು ಗಂಗೆ ಜೊತೆಗೆ ಚಂದ್ರನ ಇಟ್ಕೊಂಡು ಶಾಂತಿಯಿಂದ ಜಪ ಮಾಡ್ತಾ ಇದ್ದಾನೆ. ಅಂದರೆ ಆವತ್ತಿನ ದಿವಸ ಈಶ್ವರನು ಏನು ಹೇಳ್ತಾನೆ, ಪರಮೇಶ್ವರ ತಲೆ ಮೇಲೆ ಜಟಾಶಂಕರನಾಗಿರ್ತಕ್ಕಂಥವನು, ನೀರನ್ನ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಆ ಜಟಾ ಮುಕುಟಧಾರಿ ಆಗಿರ್ತಕ್ಕಂಥವನು ಚಂದ್ರನ ಇಟ್ಕೊಳ್ತಾನೆ. ಅಂದರೆ ಅರ್ಧ ನಮಸ್ಕಾರ ಪ್ರಿಯ ಶಿವ, ಅರ್ಧ ನಮಸ್ಕಾರ ಇಷ್ಟ ಅವನಿಗೆ. ಆದರೆ ಆ ಸೋಮವಾರ ಬಹಳ ಮುಖ್ಯವಾರ. ಯಾತಕ್ಕೆ ಅಂದರೆ ಸೋಮವಾರ ನೀವು ನೋಡ್ಬೋದು, ಎಲ್ಲ ದುಬಾಯಲ್ಲಿರ್ತಕ್ಕಂಥ ಕೆಲಸದವ್ರನ್ನ ಪ್ರತಿಯೊಬ್ಬರಿಗೂ ಸೋಮವಾರ ದಿವಸ ರಜಾ ಘೋಷಣೆ ಮಾಡ್ತಾರೆ. ಆದರೆ ಕಂಪನಿಗಳು ನಡೀತಾ ಇರುತ್ತೆ. ಕಂಪನಿಗಳಿಗೆ ಯಾವತ್ತು ರಜಾ? ಶುಕ್ರವಾರ ಅವ್ರು ನಮಾಜ್ ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಸೋಮವಾರ ಶುಕ್ರವಾರ ಎರಡೂ ದಿವಸಗಳಲ್ಲಿ ಅವರು ವಿಶೇಷವಾಗಿ ರಜವನ್ನು ಪರಿವರ್ತನೆ ಮಾಡ್ಕೊತಾರೆ. ಶನಿವಾರದ ದಿವಸ ಭಾನುವಾರದ ದಿವಸ ದುಡಿಬೇಕು. ಶನಿವಾರದ ದಿವಸ ಯಾವತ್ತೂ ನಿದ್ದೆ ಮಾಡಬಾರ್ದು, ಹಾಫ್ ಡೇ ಸೋಂಬೇರಿತನ ಮಾಡಬಾರ್ದು. ಭಾನುವಾರ ಸೂರ್ಯ ತೇಜಸ್ಸು, ಅವನ ವಾರನೇ ಎಲ್ರಿಗೂ ರಜಾ ಕೊಟ್ಬಿಟ್ರೆ ಎಷ್ಟು ಕಷ್ಟ ಅನ್ನೋದು ನಾಳೆ ದಿವಸ ಸೂರ್ಯನಾಡಿ ಒಣಗೋಗುತ್ತೆ. ಪ್ರತಿಯೊಬ್ಬನಿಗೆ ಆಕ್ಟಿವೇಶನ್ ಎನರ್ಜಿ ಹೊಟ್ಟೋಗುತ್ತೆ. ಅದಕ್ಕೆ ಹೆಂಗಸರಿಗೆ ಇಡೀ ಜೀವನಾನ ಪೂರ್ತಿ ನೀವು ಎಷ್ಟು ಕಷ್ಟಪಡ್ತೀರಾ ಅಂದರೆ, ನಿಮಗೆ ಈ ಶುಕ್ರವಾರದಲ್ಲಿ ನಾನು ಹೇಳಬೇಕಾದ್ದೇನು ಅಂದರೆ ಚಂದ್ರ ಚಂದ್ರ ಚಂದ್ರ. ಅಂದರೆ ಎಲ್ಲ ಹೆಂಗಸರು ಬೆಳ್ಳಿಯನ್ನು ಸ್ವೀಕರಿಸಬೇಕು. ಅಂದರೆ ಸೋಮವಾರ 29ನೇ ತಾರೀಕು ಆದಮೇಲೆ ಎಲ್ರಿಗೂ ಚಂದ್ರ ಕೆಟ್ಟೋಗ್ತಾ ಬರ್ತಾನಂತೆ. ಆ ಚಂದ್ರ ಕೆಟ್ಟೋಗಿದಾಗ ನಾವು ಸರಿಪಡಿಸ್ಕೊಳ್ಳೋದು ಎರಡೇ ರೀತಿಯಲ್ಲಿ. ಯಾವ ಕಾಲಕ್ಕೂ ನೀರನ್ನು ನೋಡಬೇಕು. ಅಬ್ಬಾ ಚಂದ್ರ, ನಾನು ಅದಕ್ಕೆ ನೀವು ಶಿವಂ ವಾಸ್ತುಲಿ ಏನಿದೆ ಅಕ್ವೇರಿಯಂಗಳು, ನೀರು ನೋಡಿ, ಮೀನು ನೋಡಿ ನೋಡ್ತಾ ಇದ್ರೆ ಶಾಂತಿ ಬರುತ್ತೆ. ಸರಿ ಆಯಿತು, ದೇಹಕ್ಕೆ ಆ ಶಾಂತಿ ಬೇಕು. ಹೇಗೆ ಮಾಡೋದು? ತಾಯಿಂದ್ರಿಗೆ ನಮಸ್ಕಾರ ಮಾಡ್ತಾರೆ. ದೇಹ ಸ್ವರೂಪದಲ್ಲಿ ಬೃಹಮಧ್ಯದಲ್ಲಿ ನಮಸ್ಕಾರ ಮಾಡಿದಾಗ ತಾಯಿ ಆ ಶಾಂತಿ ಸಿಗುತ್ತೆ. ನಂಬರ್ 3, ಇದೇ ರೀತಿಯಾದ ಮುತ್ತಿನ ಉಂಗುರವನ್ನು ಧರಿಸ್ಕೊಳ್ತಕ್ಕಂಥದ್ದರೆ ಕೊನೆ ಬೆರಳಿಗೆ ಮುತ್ತಿನ ಉಂಗುರವನ್ನು ಕೋಪಿಷ್ಟರಾಗಿರ್ತಕ್ಕಂಥವ್ರು ಧರಿಸ್ಕೋಬೇಕು. ಎಲ್ರಿಗೂ ಆಗಲ್ಲ ಅಂತ ಇಟ್ಕೊಳ್ಳಿ. ಕೆಲವರಿಗೆಲ್ಲ ಮೊದಲೇ ಸೈಲೆಂಟು, ಇನ್ನು ಮಂದ ಬುದ್ಧಿ ಆಗಿಬಿಟ್ಟು ದಡ್ಡರಾಗ್ಬಿಡ್ತಾರೆ. ಹಾಗೆಲ್ಲ ಹಾಕೋಬಾರ್ದು. ಯಾರಿಗೂ ಉಪಯುಕ್ತವಾಗಿರ್ತಕ್ಕಂಥ ಚಂದ್ರನೂ ಹಾಗೆ. ಬೆಳ್ಳಿ ಮಾತ್ರ ಎಲ್ರಿಗೂ ಉಪಯುಕ್ತ. ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆಲಿ ಊಟ ಮಾಡಿ. ಬೆಳ್ಳಿ ಲೋಟ ಇದ್ದರೆ ಅನುಕೂಲ ಆದವ್ರಿಗೆ ಬೆಳ್ಳಿ ಲೋಟದಲ್ಲಿ ಊಟ ಮಾಡಿ. ಇಲ್ವಾ ತಾಮ್ರ ಚೊಂಬಲ್ಲಿ ಬೆಳ್ಳಿ ಉಂಗುರಗಳಂತೂ ಎಲ್ಲರ ಮನೇಲಿರುತ್ತೆ. ಬೆಳ್ಳಿ ನಾಣ್ಯ ಆದರೂ ಒಂದು ಸಣ್ಣದಾದರೂ ಯಾರಾದರೂ ಕೊಟ್ಟಿರ್ತಾರೆ. ಅದನ್ನು ಅದರೊಳಗೆ ಹಾಕಿ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಆ ಸೋಮವಾರ ದಿವಸ ಅದನ್ನು ಸೇವಿಸ್ಕೊಳ್ಳಿ. ಅಂದರೆ ಸೋಮವಾರದಿಂದ ಪ್ರಾರಂಭಿಸಬೇಕು ಅಂತಲ್ಲ, ಸೋಮವಾರದಿಂದ ನೀವು ಪ್ರಾರಂಭಿಸಿದ್ರೆ ದಿನನಿತ್ಯಾಚರಣೆ ಹಾಗಿರಬೇಕು. ಅದಕ್ಕೆ ಹೆಂಗಸರಿಗೆ ಇನ್ನು ಮೇಲೆ ಮೈಂಡ್ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ. ಸಿಡಿಲು ಗುಡುಗು ಹೆಚ್ಚು. ಸಿಡಿಲು ಗುಡುಗು ಹೆಚ್ಚಾದಾಗ ಮೇಲ್ಗಡೆ ಇರತಕ್ಕಂಥ ಕಾಂತಿಗಳು ಅಂದರೆ ಎಲೆಕ್ಟ್ರಿಫಿಕೇಷನ್ ಜೋರಾಗಿರುತ್ತಂತೆ, ಬಹಳ ಜೋರಾಗಿರುತ್ತೆ, ಉದ್ವೇಗ ಸ್ವಲ್ಪ. ಅದಕ್ಕೆ ಹೆಂಗಸರಿಗೆ ಏನಾಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಸೂರ್ಯನ ಅಡಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅಂದರೆ ತುಂಬ ಕೆಲಸ ಮಾಡ್ತಾರೆ ಹೆಂಗಸರು. ಮಕ್ಕಳನ್ನ ರೆಡಿ ಮಾಡಬೇಕು, ಕೆಲಸದವರಿಲ್ಲ ಅವ್ರ ಮನೇಲಿ, ಅವರೇ ಗುಡಿಸ್ಬೇಕು, ಅವರೇ ಸಾರಿಸ್ಬೇಕು, ಅವರೇ ಅಡುಗೆ ಮಾಡಬೇಕು, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಗಂಡನಿಗೆ ಬಟ್ಟೆ ಕಟ್ಟಬೇಕು, ಎಲ್ಲ ಆದಮೇಲೆ ದೇವರ ಪೂಜೆ ಪುನಸ್ಕಾರ ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ಅವಳಿಗೆ ರೆಸ್ಟ್. ಪಾಪ ಎಷ್ಟು ಕಷ್ಟಪಡ್ತಾಳೆ ಅಂದರೆ ಅಂಥ ದೇಹಗಳು, ತುಂಬಾ ಕಷ್ಟಪಡ್ತಕ್ಕಂಥ ದೇಹಗಳಿಗೆ ರೆಸ್ಟ್ ಬೇಕು. ದಟ್ ಈಸ್ ಓನ್ಲಿ ಆನ್ ಮಂಡೇ, ಬರೀ ಸೋಮವಾರ ಮಾತ್ರ. ಅದಕ್ಕೆ ನೀವು ಇವತ್ತಿನ ದಿವಸ ಶುಕ್ರವಾರ ಎಲ್ಲ ಹೆಣ್ಣು ಮಕ್ಕಳು ಕಷ್ಟಪಡೋರಿಗೆ ಏನು ಹೇಳ್ತೀನಿ, ಮೈಂಡ್ ಸ್ಟ್ರೆಸ್ಸನ್ನು ಡಿಸ್ಟ್ರೆಸ್ ಮಾಡೋಕ್ಕೆ ನೆಮ್ಮದಿ 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 ಬೇಕು.